ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾ. ಪವಿತ್ರವಾದ ಮುಹರ್ರಂ ತಿಂಗಳು ನಮ್ಮ ಬಳಿಗೆ ಆಗಮಿಸಿದೆ. ಹಿಜರಿ ವರ್ಷದ ಪ್ರಥಮ ತಿಂಗಳು, ಅಸಂಖ್ಯಾತ ಅಪರಿಮಿತ ಮಹತ್ವಗಳಿಂದ ಕೂಡಿದಂತಹ ತಿಂಗಳು. ಪವಿತ್ರವಾದ ಕುರ್ಆನ್, ಹದೀಸ್ ಇದರ ಮಹತ್ವವನ್ನು ನಮಗೆ ಸಾಕಷ್ಟು ವಿವರಿಸಿವೆ. ಶಹರುಲ್ಲಾ ಎಂದಾಗಿದೆ ಇದಕ್ಕಿರುವಂತಹ ಖ್ಯಾತ ನಾಮ. ಅಲ್ಲಾಹನ ತಿಂಗಳು, ಎಲ್ಲವೂ ಅಲ್ಲಾಹನದ್ದೇ. ಆದರೆ ಮುಹರ್ರಂ ಕುರಿತು ಅಲ್ಲಾಹನ ತಿಂಗಳೊಂದು ವಿಶೇಷವಾಗಿ ಹೇಳಲು ಕಾರಣ ಅದಕ್ಕಿರುವಂತಹ ಮಹತ್ವವಾಗಿದೆ, ಪುಣ್ಯವಾಗಿದೆ. ಅಬೂದರ್ ರಲಿಯಲ್ಲಾಹು ಅನ್ ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರೊಂದಿಗೆ ಒಂದು ಪ್ರಶ್ನೆ ಕೇಳುತ್ತಾರೆ. ಅಯ್ಯುಲ್ ಅಶ್ಹೂರಿ ಅಫ್ಲಲ್, ಶ್ರೇಷ್ಠವಾದ ತಿಂಗಳು ಯಾವುದು ಪ್ರವಾದಿ ವರಿಯರೇ? ಆ ವೇಳೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟಂತಹ ಉತ್ತರ, ನೀವು ಮುಹರ್ರಂ ಎಂದು ಕರೆಯುವಂತಹ ಅಲ್ಲಾಹನ ತಿಂಗಳು ಎಂದಾಗಿತ್ತು. ಇದರಲ್ಲಿಯೇ ನಮಗೆ ಮುಹರ್ರಂ ತಿಂಗಳ ಮಹತ್ವವನ್ನು ಗ್ರಹಿಸಬಹುದು. ಅಲ್ಲಾಹನು ಕೆಲವು ತಿಂಗಳಲ್ಲಿ 10 ದಿನಗಳಿಗೆ ಹೆಚ್ಚು ಮಹತ್ವವನ್ನು ನಮಗೆ ಕೊಟ್ಟು ನಮ್ಮನ್ನು ಗೌರವಿಸಿದ್ದಾನೆ. ಪವಿತ್ರ ರಮಲಾನಿನ ಕಡೆಯ 10 ದಿನರಾತ್ರಿಗಳು ಸರ್ವಶ್ರೇಷ್ಠವಾದ ದಿನರಾತ್ರಿಗಳು. ಪವಿತ್ರ ದುಲ್ಹಿಜ್ಜಾ ತಿಂಗಳ ಪ್ರಥಮ 10 ದಿನರಾತ್ರಿಗಳು, ಅದರಂತೆಯೇ ಶ್ರೇಷ್ಠತೆ ತುಂಬಿದಂತಹ ದಿನರಾತ್ರಿಗಳು ಪವಿತ್ರವಾದ ಮುಹರ್ರಂನ ಪ್ರಥಮ 10 ದಿನರಾತ್ರಿಗಳು. ಆದ್ದರಿಂದ ನಾವು ಇಡೀ ಮುಹರ್ರಂ ತಿಂಗಳನ್ನು, ವಿಶೇಷವಾಗಿಯೂ ಪ್ರಥಮ 10 ದಿನರಾತ್ರಿಗಳನ್ನು ಇಬಾದತ್ತು ಮೂಲಕ ನಾವು ಧನ್ಯಗೊಳಿಸಬೇಕು. ನಾವು ಮಾಡಬೇಕಾದಂತಹ ಪ್ರಮುಖ ಇಬಾದತ್ತುಗಳು ಯಾವುದೆಂದರೆ, ಒಂದು, ಉಪವಾಸವನ್ನು ಆಚರಿಸುವುದು. ಸಾಧ್ಯವಾಗುವಷ್ಟು ಉಪವಾಸವನ್ನು ನಾವು ಹಿಡಿಯಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಹೇಳಿದಂಥ ಒಂದು ಹದೀಸ್ ಸ್ವಹೀ ಮುಸ್ಲಿಂನಲ್ಲಿ ನಮಗೆ ಕಾಣುತ್ತದೆ. ಅಫ್ಲಲು ಸಿಯಾಮಿ ಬಅದ ಶಹ್ರಿ ರಮಲಾನ್ ಶಹರುಲ್ಲಾ ಅಲ್ಲದಿ ತದುಊನಹುಲ್ ಮುಹರ್ರಂ. ರಮಲಾನಿನ ನಂತರ ಅತ್ಯಂತ ಶ್ರೇಷ್ಠತೆ ಇರುವಂತಹ ಉಪವಾಸ ಯಾವುದೆಂದರೆ ಮುಹರ್ರಂ ತಿಂಗಳ ಉಪವಾಸವಾಗಿದೆ. ಮುಹರ್ರಂ ತಿಂಗಳಲ್ಲಿ ನೀವು ವೃತವನ್ನು ಹಿಡಿಯಬೇಕು. ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ನಮಗೆ ಕಲಿಸಿಕೊಟ್ಟಂಥ ಒಂದು ಮಾತಾಗಿದೆ, ಉಪವಾಸದ ಮೂಲಕ. ಅದೇ ರೀತಿ ಕುರ್ಆನ್ ಪಾರಾಯಣ, ಅದ್ಕಾರ್, ಸ್ವಲಾತ್ತುಗಳನ್ನು ಹೆಚ್ಚಿಸುವುದು, ಇಸ್ತಿಗ್ಫಾರ್, ತೌಬಾ ಮೂಲಕ ಅಲ್ಲಾಹನೆಡೆಗೆ ಪಶ್ಚಾತ್ತಾಪಪಟ್ಟು ಮರಳುವುದು, ದಾನ ಧರ್ಮ ಮಾಡುವುದು, ಇನ್ನಿತರರಿಗೆ ಸಹಾಯ ಮಾಡುವುದು ಮುಂತಾದ ಸತ್ಕರ್ಮಗಳನ್ನು ಈ ದಿನರಾತ್ರಿಗಳಲ್ಲಿ ನಾವು ಹೆಚ್ಚಿಸಬೇಕು. ಮುಖ್ಯವಾಗಿಯೂ ಪಾಪಗಳಿಂದ ದೂರವಾಗಬೇಕು. ಒಂದು ದಿನಕ್ಕೆ ಹೆಚ್ಚು ಮಹತ್ವ ಇರುವಂತೆಯೇ ಆ ದಿನದಲ್ಲಿ ಮಾಡುವಂತಹ ಪಾಪ ಅದಕ್ಕೆ ಕಠಿಣವಾದ ಉಗ್ರ ಶಿಕ್ಷೆಯನ್ನು ಕೂಡ ಕೊಡುತ್ತಾನೆ ಎಂಬುದನ್ನು ಅಯಿಮ್ಮತೆ ಕಿರಾಮ್ ನಮಗೆ ಕಲಿಸಿಕೊಟ್ಟಿದ್ದಾರೆ. ಪ್ರೀತಿಯ ಸಹೋದರರೇ, ಅತ್ಯಂತ ಮುಖ್ಯವಾದ ಒಂದು ದಿನವಾಗಿದೆ ಮುಹರ್ರಂ 10ನೆಯ ದಿನ ಅಥವಾ ಆಶುರಾ ಎಂಬಂತಹ ದಿನ. ಅನೇಕ ಚಾರಿತ್ರಿಕ ಘಟನೆಗಳಿಗೆ ಸಾಕ್ಷಿಯಾದಂತಹ ಒಂದು ಅನುಗ್ರಹೀತ ದಿನ. ಹಲವಾರು ಪ್ರವಾದಿಗಳ ಬದುಕಿನಲ್ಲಿ ಮುಖ್ಯವಾಗಿ ಘಟಿಸಿದಂತಹ ಘಟನೆಗಳಿಗೆ ಸಾಕ್ಷಿಯಾದಂತಹ ದಿನ. ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ, ಪ್ರವಾದಿ ನೂಹ್ ನಬಿ ಅಲೈಹಿಸ್ಸಲಾಂ, ಪ್ರವಾದಿ ಯೂಸುಫ್ ಅಲೈಹಿಸ್ಸಲಾಂ, ಯೂನುಸ್ ಅಲೈಹಿಸ್ಸಲಾಂ, ಅಯ್ಯೂಬ್ ಅಲೈಹಿಸ್ಸಲಾಂ ಮುಂತಾದ ಹಲವು ಪ್ರವಾದಿಗಳ ಬದುಕಿನಲ್ಲಿ ನಡೆದಂತಹ ಪ್ರಮುಖ ಘಟನೆಗಳು ಅದು ಮುಹರ್ರಂ 10ರಂದಾಗಿತ್ತು. ಆದ್ದರಿಂದ ಮುಹರ್ರಂ 10 ಅದಕ್ಕೆ ಹೆಚ್ಚಿನ ಮಹತ್ವವಿದೆ. ಅಂದಿನ ಒಂದು ದಿನದ ರೋಜಾ ಅಲ್ಲಾಹನು ಕೊಡುವಂತಹ ಪ್ರತಿಫಲದ ಕುರಿತಾಗಿ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಇಬ್ನು ಮಾಜಾ ರದಿಯಲ್ಲಾಹು ಅನ್ಹು ಉಲ್ಲೇಖಿಸುವಂಥ ಒಂದು ಹದೀಸ್ ಈ ರೀತಿ ಇದೆ: ಸುಯಾಮು ಯೌಮಿ ಆಶುರಾ, ಆಶುರಾ ದಿನದ ಉಪವಾಸ. ಇನ್ನಿ ಅಹ್ತಸಿಬು ಅಲಲ್ಲಾಹ್ ಅಯ್ಯುಕಫಿರ ಸನತಲ್ಲತಿ ಕಬಲ. ಆ ಒಂದೇ ಒಂದು ದಿನದ ಉಪವಾಸದ ಮೂಲಕ ಅಲ್ಲಾಹನು ನಮ್ಮ ಗತಿಸಿ ಹೋದ 1 ವರ್ಷದ ಪಾಪಗಳನ್ನು ಮನ್ನಿಸುತ್ತಾನೆ ಎಂದಾಗಿದೆ ಈ ಒಂದು ಹದೀಸನ ತಾತ್ಪರ್ಯ. ಸಾಧ್ಯವಾದರೆ ಮುಹರ್ರಂ 9 ಅಥವಾ 11ರಂದು ಕೂಡ ನಮಗೆ ಉಪವಾಸ ಆಚರಿಸಲು ವಿಶೇಷ ಸುನ್ನತಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರು ಕಲಿಸಿರುವುದು ನಮಗೆ ಹದೀಸ್ಗಳಲ್ಲಿ ಕಾಣಬಹುದಾಗಿದೆ. ಇನ್ನು ಆ ಆಶೂರಾ ದಿನದಂದಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಪೌತ್ರ ಹುಸೇನ್ ರಲಿಯಲ್ಲಾಹು ಅನ್ಹು ವೀರ ರಕ್ತಸಾಕ್ಷಿಯಾಗಿರುವುದು. ನಮಗೆ ಆ ವಿಚಾರದಲ್ಲಿ ದುಃಖವಿದೆ. ಆದರೆ ಕೆಲವರು ಆ ವಿಚಾರವನ್ನು ಹಿಡಿದುಕೊಂಡು ಒಂಥರ ಶೋಕಾಚರಣೆಯನ್ನು, ದುಃಖಾಚರಣೆಯನ್ನು ಪ್ರಕಟಿಸುವುದು, ಅದರ ಭಾಗವಾಗಿ ಕಪ್ಪು ಬಟ್ಟೆಯನ್ನೇ ಧರಿಸುವುದು, ವಿವಿಧ ಆಯುಧಗಳ ಮೂಲಕ ಶರೀರಕ್ಕೆ ಗಾಯವನ್ನು ಮಾಡಿ ರಕ್ತವನ್ನು ಸುರಿಸುವುದು, ಇಂತಹ ಪ್ರಕ್ರಿಯೆಗಳನ್ನು ನಮಗೆ ಕಾಣಬಹುದಾಗಿದೆ. ಅಥವಾ ಬೆಂಕಿಯ ಮೇಲೆ ನಡೆದಾಡುವುದು,
ಇದು ಯಾವತ್ತೂ ಕೂಡ ಸರಿಯಲ್ಲ. ಇದನ್ನು ಇಸ್ಲಾಂ ವಿರೋಧಿಸಿದೆ. ಅಯಿಮ್ಮತೆ ಕಿರಾಮ್ ಇದನ್ನು ಕಠಿಣವಾದ ಭಾಷೆಯಲ್ಲಿ ನಮಗೆ ವಿವರಿಸಿದ್ದಾರೆ. ಕಾರಣ ಇಸ್ಲಾಮಿನಲ್ಲಿ ದುಃಖಾಚರಣೆ ಎಂಬುದು ಇಲ್ಲವಾಗಿದೆ. ಆದ್ದರಿಂದ ಆಶೂರಾ ದಿನದ ಮಹತ್ವವನ್ನು ಅರಿತು ನಾವು ಸಾಕಷ್ಟು ಇಬಾದತ್ಗಳನ್ನು ಸತ್ಕರ್ಮಗಳನ್ನು ಹೆಚ್ಚಿಸೋಣ. ವಿಶ್ವ ಶಾಂತಿಗೆ ಬೇಕಾಗಿ, ಗಾಜಾದಲ್ಲಿರುವಂತಹ ನಮ್ಮ ಸಹೋದರರು ಅವರಿಗೆ ಬೇಕಾಗಿ, ಜಗತ್ತು ಶಾಂತಿಯಿಂದ ಕೂಡಿರಲಿಕ್ಕೆ ಬೇಕಾಗಿ ನಾವು ಯಾವತ್ತೂ ಕೂಡ ವಿಶೇಷವಾಗಿಯೂ ಪ್ರಾರ್ಥಿಸೋಣ. ನಮ್ಮ ದುನ್ಯಾ ಮತ್ತು ಆಖರತ್ತಿಗೆ ಬೇಕಾಗಿ ಅಲ್ಲಾಹನೊಂದಿಗೆ ಮೊರೆಯಿಡೋಣ ಎಂದು ಮಾತ್ರ ಹೇಳುತ್ತಾ, ಈ ತಿಂಗಳ ಮುಖ್ಯವಾಗಿಯೂ ಈ ತಿಂಗಳಲ್ಲಿ ಬರುವಂಥ ಪ್ರಥಮ 10 ದಿನರಾತ್ರಿಗಳು, ಅದರಲ್ಲಿಯೂ ವಿಶೇಷವಾಗಿ ಕಡೆಯ 10ನೆಯ ದಿನವಾದ ಆಶೂರಾ, ಇದರ ಮಹತ್ವವನ್ನು ಅರಿತುಕೊಂಡು ನಾವು ನಮ್ಮ ಬದುಕನ್ನು ಧನ್ಯಗೊಳಿಸೋಣ. ಅಲ್ಲಾಹನು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.